ಈ ತಾಲೂಕಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಕಳೆದ ತಿಂಗಳು ಕೂಡ ಮೀಟಿಂಗ್ ಆಗಿತ್ತು. ಕಳೆದ ತಿಂಗಳು ಸರ್ ಫೋಟೋ ಕ್ಷೇತ್ರದಲ್ಲಿ ನಮ್ಮ ತಾಲೂಕು ವಿಶೇಷವಾಗಿ ನಮ್ಮ ಪಟ್ಟಣ ಪ್ರದೇಶದಲ್ಲಿ ಅನೇಕ ಚಟುವಟಿಕೆಗಳು ಇಲ್ಲಿ ನಮಗೆ ಕಳ್ತನದ ಪ್ರಕ್ರಿಯೆಗಳು ಹೌಸ್ ಬ್ರೇಕ್ ಥೆಫ್ಟ್ ಸಾಕಷ್ಟು ನಮಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ವೆಹಿಕಲ್ ಥೆಫ್ಟ್ ಕೂಡ ಸಾಕಷ್ಟು ನಮ್ಮಲ್ಲಿ ಕಾಣಿಸ್ತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ನಮ್ಮ ಪಟ್ಟಣ ಪ್ರದೇಶದ ನಮ್ಮ ಎಲ್ಲ ಬಂಧು ಮಿತ್ರರು, ನಮ್ಮ ನಾಗರಿಕರು ನಮಗೆ ಹಲವಾರು ಬಾರಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ತಾವು ಪ್ರತ್ಯೇಕವಾಗಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಾವು ಒಂದು ಚರ್ಚೆಯನ್ನು ಮಾಡಿ, ಒಂದು ಸಭೆಯನ್ನು ಮಾಡಿ ಇದಕ್ಕೆ ತೆರೆಯನ್ನು ಎಳಿಬೇಕು. ನಂಜನಗೂಡಿನಲ್ಲಿ ಏನು ಈ ಒಂದು ಹೌಸ್ ಬ್ರೇಕ್ ಥೆಫ್ಟ್ಸ್ ಆಗಿರಲಿ, ವೆಹಿಕಲ್ ಥೆಫ್ಟ್ಗಳಾಗಲಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡುಬರ್ತಾ ಇದೆ. ಇದನ್ನು ತಾವು ಕಠಿಣವಾಗಿ ಕ್ರಮವನ್ನು ತಗೊಂಡು ಇದಕ್ಕೆ ಅಂತ್ಯ ಆಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ಬಂಧು ಮಿತ್ರರು, ನಮ್ಮ ಕ್ಷೇತ್ರದ ಜನತೆ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ ನಂತರ ನಾನು ನಮ್ಮ ಎಸ್ ಪಿ ಸರ್ ಹತ್ರ ಮಾತನಾಡಿದ ಮೇಲೆ ಅವರು ಪ್ರತ್ಯೇಕವಾಗಿ ನಾನೇ ಬರ್ತೀನಿ, ನಾನೇ ತಾಲೂಕು ಆಫೀಸಲ್ಲಿ ನಾನೇ ಸಭೆಯನ್ನು ತೆಗೆದುಕೊಂಡು ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟು ಇದಕ್ಕೆ ಅಂತ್ಯವನ್ನು ನಾವು ಆಡ್ತೇವೆ ಅನ್ನೋದ್ರ ಬಗ್ಗೆ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ಇವತ್ತು ಅವರು ನಮ್ಮ ಸಭೆಗೆ ಇವತ್ತು ಬಂದು ಸಭೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ನಾವು ಹಿಂದಿನ ಡೇಟಾ ಕಳೆದ 2-3 ವರ್ಷಗಳಿಂದ ಏನು ಥೆಫ್ಟ್ಗಳು ನಡೆದಿದೆ, ಜೊತೆಗೆ ಏನು ಕ್ರೈಮ್ ನಡೆದಿದೆ ಅದರ ಡೇಟಾ ಜೊತೆ ಕಂಪ್ಯಾರಿಸನನ್ನು ಮಾಡಿ ಯಾವ ರೀತಿಯಾದಂತಹ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತು ಚರ್ಚೆಯನ್ನು ಮಾಡ್ತೇವೆ. ಇದಕ್ಕೆ ಏನು ಸ್ಟೆಪ್ಸನ್ನು ತಗೋಬೇಕಾಗ್ತದೆ, ಇದು ನಮ್ಮಲ್ಲಿಯೇ ಏನಾದರೂ ಫಾಲ್ಟ್ ಇದೆಯಾ ಅಥವಾ ನಮ್ಮಲ್ಲಿ ಏನಾದರೂ ಬೇರೆ ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಎಕ್ಸ್ಟರ್ನಲ್ ಆಗಿ ಏನಾದರೂ ಪ್ರಯತ್ನ ಪಡ್ತೇವೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಇವತ್ತು ಮಾಡಲಾಗ್ತದೆ. ಆನಂತರ ನಾವು ಕೂಡ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವರಿಗೆ ಹಲವಾರು ಸೂಚನೆಗಳು ನೀಡಬೇಕಾಗ್ತದೆ. ಏಕೆಂತಂದರೆ ಇವತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ಪಟ್ಟಣದಲ್ಲಿ ದಿನನಿತ್ಯ ಒಂದಕ್ಕೊಂದು ಈ ರೀತಿಯಾದಂಥ ಇನ್ಸಿಡೆಂಟ್ಸು ರಿಪೋರ್ಟ್ ಆಗ್ತದೆ ಅಂತಂದರೆ ಇದಕ್ಕೆ ಹಲವಾರು ಕಾರಣಗಳಿರ್ತದೆ. ಅದರಿಂದ ನಾವು ನಮ್ಮ ಸ್ಟೇಷನ್ಗಳನ್ನು ನಾವು ಭದ್ರವನ್ನು ಮಾಡ್ಕೊಬೇಕಾಗ್ತದೆ ಮೊದಲನೇದಾಗಿ. ಏಕೆಂದರೆ ಸಾಕಷ್ಟು ಇನ್ಫಾರ್ಮೇಷನ್ನು ಅಲ್ಲಿಂದನೇ ಲೀಕ್ ಆಗೋಂಥದ್ದು ಹಿಂದೆ ಕೂಡ ನಾವು ನೋಡಿದ್ದೇವೆ. ಇಂಥ ಹಲವಾರು ವಿಚಾರಗಳಿದೆ, ಆಂತರಿಕವಾಗಿ ಚರ್ಚೆಯನ್ನು ಮಾಡುವಂಥ ವಿಚಾರಗಳು ಹಲವಾರು ವಿಚಾರಗಳಿದೆ. ಅದರಿಂದ ನಾನು ನಮ್ಮ ಮಾಧ್ಯಮ ಮಿತ್ರರು ತಾವೆಲ್ಲರೂ ಕೂಡ ಇದ್ದೀರಾ, ನಾನು ತಮಗೂ ಕೂಡ ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಅಂಥ ವಿಚಾರಗಳು ಚರ್ಚೆಗೆ ಬಂದಾಗ ನಾವು ಗೌಪ್ಯವಾಗಿ ಅಂಥ ವಿಚಾರಗಳನ್ನ ಮಾಡೋಕ್ಕಾಗ್ತದೆ. ಯಾಕಂದರೆ ಇದು ಒಂದು ಏನು ನಮ್ಮ ತಾಲೂಕಿನ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ತದೆ. ಅಂಥ ವಿಚಾರಗಳು ಬಂದಾಗ ದಯಮಾಡಿ ತಾವು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು. ತದನಂತರ ನಾವು ತಮಗೆ ಎಸ್ ಪಿ ಸಾಹೇಬರು ತಮಗೆ ಬ್ರೀಫನ್ನು ಇನ್ ಡೀಟೇಲು ಏನು ಕ್ರಮವನ್ನು ತೊಗೊಳ್ತಾ ಇದ್ದೇವೆ, ಏನು ಕ್ರಮವನ್ನು ತಗೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈ ಒಂದು ಏನು ಥೆಫ್ಟ್ಗಳಾಗಿರ್ಬೋದು, ಇಂಥ ಕ್ರೈಮ್ಗಳಾಗಿರ್ಬೋದು, ಇದಕ್ಕೆ ನಾವು ಅಂತ್ಯವನ್ನು ಆಡಲಿಕ್ಕೆ ಏನು ಕ್ರಮವನ್ನು ತೊಗೊಳ್ತೇವೆ ಅನ್ನೋದ್ರ ಬಗ್ಗೆ ಅವರು ತಮಗೆ ವಿವರವಾಗಿ ಬ್ರೀಫನ್ನು ಈ ಒಂದು ಸಭೆಯ ನಂತರ ಅವರು ಮಾಡ್ತಾರೆ. ಅದರಿಂದ ದಯಮಾಡಿ ತಾವು ಈಗ ತಮಗೂ ಕೂಡ ಇವತ್ತು ಆಹ್ವಾನ ನೀಡಿದ್ದೆ, ನಾವೆಲ್ಲರೂ ಕೂಡ ನಿಮಗೂ ಕೂಡ ದಿನನಿತ್ಯ ತಾವು ಟೌನಲ್ಲಿ ಇರೋದ್ರಿಂದ ತಾವು ಕೂಡ ಸಮಸ್ಯೆಗಳು ತಾವು ಎದುರಾದಲ್ಲಿ ತಾವು ಕೂಡ ತಮ್ಗೆ ಗೊತ್ತಿರ್ತದೆ. ಅಂಥ ಸಮಸ್ಯೆಗಳನ್ನ ದಯಮಾಡಿ ಇವಾಗ ಹೇಳಿದ ನಂತರ ನಾವು ಸಭೆಯನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಆ ನಂತರ ಮತ್ತೊಮ್ಮೆ ತಮಗೆ ಸಭೆಯ ನಂತರ ಬ್ರೀಫನ್ನು ಎಸ್ ಪಿ ಸಾಹೇಬರು ನಾವು ಸೇರಿ ಮಾಡ್ತೇವೆ ಅಂತ ತಮಗೆ ಇವತ್ತು ತಿಳಿಸಿದ್ದಾರೆ. ನಮ್ಮ ತಹಸೀಲ್ದಾರ್ ಅವರು, ಶಿವಕುಮಾರ್ ಅವರು, ಹಾಗೆ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ನ ಎಸ್ ಪಿ ಸಾಹೇಬ್ ಅವರು, ನಮ್ಮ DSP ಸಾಹೇಬ್ ಅವರು, ಹಾಗೆ ಎಲ್ಲ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಸು ಇವತ್ತು ಸೇರಿ ನಮ್ಮ ತಾಲೂಕಿನ ಏನು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಮತ್ತು ವಿವಿಧ ಕ್ರೈಮ್ಗಳ ಸಮಸ್ಯೆಗಳೇನೇನೋದ್ರ ಬಗ್ಗೆ ನಾವೆಲ್ಲೂ ಕೂಡ ಸೇರಿ ಇವತ್ತು ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿ ಏನು ಕಳೆದ 2 ತಿಂಗಳಿಂದ ಕೂಡ